ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾರೆ ಮುಖ್ಯಮಂತ್ರಿ ಚಂದ್ರ ಅವರು. ಸರ್ ನಮಸ್ತೆ. ನಮಸ್ಕಾರ. ಸತತ 9 ದಿನಗಳಿಂದ ಬೆಳಗಾವಿಯಲ್ಲಿ ರೈತರು ತೀವ್ರ ಹೋರಾಟವನ್ನ ಮಾಡ್ತಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ನಿಗದಿ ಮಾಡಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ, 3300 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೌದು, ಅಲ್ಲ ಇಲ್ಲಿ ಏನಾಗಿದೆ, ಸರ್ಕಾರದ್ದು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಅಂದ್ರೆ, ಅವ್ರು ಬೀದಿಲಿ ಬಿದ್ದು ಸಾಯೋ ಸ್ಥಿತಿಗೆ ಹೋದ್ರು ಹೋರಾಟಕ್ಕೆ ಅವ್ರ ಕಡೆ ಅವರ ಅಸ್ತಿತ್ವ ಉಳಿಸ್ಕೊಳ್ಳಕ್ ಸರ್ಕಾರಗಳು ಮತ್ತು ಮಂತ್ರಿಗಳಿದ್ದಾರೆ ಹೊರತು ಶೋಷಣೆಗೆ ಒಳಗಾಗಿರ್ತಕ್ಕಂಥ ರೈತರ ಬಗ್ಗೆ ಕಾಳಜಿ ಇಷ್ಟಲಿದ 9 ದಿನ ಬೇಕಾಗಿತ್ತು. ಅದ್ರ ಜೊತೆ ಒಳಗಡೆ ಫಲಾನುವಾದಾಗ ಏನಂದ್ರೆ, ಇವರು ಬಗೆಹರಿಸ್ಬೇಕು ಕೂತ್ಕೊಂಡು ಅಲ್ಲೇನೆ. ಆದ್ರೆ 3500 ಅವ್ರು ಕೇಳೋದ್ರ ಅರ್ಥ ಇದೆ, ಲಾಗೋಡ್ ಜಾಸ್ತಿ ಇದೆ ಬೆಳೆಯೋದಿಕ್ಕೆ, ಬೆಳೆದ ಕಬ್ಬಿಗೆ ಸರಿಯಾದ ಬೆಲೆಯನ್ನು ನಿಗದಿ ನೀವು ಮಾಡಿಲ್ಲ, ಆಮೇಲೆ ಇಳುವರಿ ಬರೋದಿಲ್ಲ ಅಂತ ಕಾರಣ ಕೊಡ್ತೀರಾ, ಬೆಳೆದು ಬರೋದ್ರಿಂದ ನಿಧಾನ ಮಾಡ್ಬಿಟ್ರೆ ಕಬ್ಬು ಇಳುವರಿ ಕಡಿಮೆ ಬರುತ್ತೆ, ಮರಾಠಕ್ಕೆ ಹೋಲ್ಸೋದಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಜಾಸ್ತಿ ಸಿಗ್ತಿರ್ಬೇಕಾದ್ರೆ ಇಲ್ಲಿ ಯಾಕೆ ಆಗ್ತಿಲ್ಲ, ಏನೇನು ಸಬೂಬ್ ಹೇಳ್ತಾರೆ. ಇಲ್ಲಿ ದುರಂತ ಆಗ್ತಿರೋದು ಸರ್ಕಾರದವರು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರ್ತಾರೆ. ಈಗ ಕೇಂದ್ರ ಸರ್ಕಾರದವರು ನಮ್ಮದೇನಿದೆ ರಾಜ್ಯ ಸರ್ಕಾರದ್ದು ಅಂತಾರೆ. ಈ ತರ ಪಲಾಯನವಾದ ಮಾಡ್ತಕ್ಕಂಥದ್ದು, ಆಮೇಲೆ ಶೋಷಣೆ. ನಾವ್ ಯಾವಾಗಲೂ ರೈತರ ಬೆನ್ನೆಲುಬು ನಿಂತಿದ್ದೀವಿ ಅಂತಿದ್ದಾರೆ. ಯಾವ ಸರ್ಕಾರ ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ 2 ಸರ್ಕಾರ ಬಹಳ ಮುಖ್ಯ. ಒಂದು ಕೇಂದ್ರ ಸರ್ಕಾರ ಬಿಜೆಪಿ ಇದೆ, ಇನ್ನೊಂದು ಸರ್ಕಾರ ಇಲ್ಲಿ ಕಾಂಗ್ರೆಸ್ ಇದೆ ಅಲ್ವರಾ. ಇವ್ರುಗಳು ಕೂಡ ಕೈ ಜೋಡಿಸ್ಬೇಕು ಸರ್ಕಾರದ ಜೊತೆ. ಇಬ್ರು ಕೂತ್ಕೊಂಡು ರಾಜ್ಯದ ಹಿತವನ್ನು ಕಾಪಾಡ್ಬೇಕಾದ್ರೆ, ರೈತರ ಹಿತ ಕಾಪಾಡ್ಬೇಕಾದ್ರೆ ಪಕ್ಷನ ಚೀಟೆ ಮಾಡ್ಕೊಂಡು ಅವ್ರು ಮಾಡ್ಬೇಕು ನಾವು ಮಾಡ್ಬೇಕು ಅನ್ನೋದು ಮುಖ್ಯ ಅಲ್ಲ. ಆಮೇಲೆ 100 ರೂಪಾಯಿ ಕೊಡೋದ್ರಲ್ಲಿ ಗಿಂಜಾಟ. ಸರ್ಕಾರ 50 ಕೊಡ್ಲಿ, ನಾವು 50 ಕೊಡ್ತೀವಿ, 3300 ಕೊಡ್ತೀವಿ ಅಂತ ಅಂದ್ರೆ ಒಂದು ಮಾತು ಹೇಳ್ತೀನಿ, ಈ ಕಾರ್ಖಾನೆ ಮಾಲೀಕರನ್ನೆಲ್ಲ ನೋಡಿ, ಎಲ್ಲರೂ ಬಹುತೇಕ ಒಂದಲ್ಲ ಒಂದು ರೀತಿಯಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಬಹುತೇಕ ಜನ ಇದ್ದಾರೆ. ಅದು ಉತ್ತರ ಭಾಗದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಅವರೆಲ್ಲ ಕೋಟ್ಯಾಧೀಶರಾಗಿದ್ದಾರೆ. ಯಾರಾದ್ರೂ ರೈತೃತ್ವದಲ್ಲಿ ಬಡತನದಲ್ಲಿದ್ದಾರಾ? ಆದ್ರೆ ಬಡತನದಲ್ಲಿರ್ತಕ್ಕಂಥ ಶೋಷಣೆ ಮಾಡಿ ಅಷ್ಟೊಂದು ಕೋಟಿಗಟ್ಟಲೆ ಲಾಭ ಮಾಡಿರುವಾಗ ಕೊಡೋದಕ್ಕೆ ಏನಾಗಿದೆ ಜನಕ್ಕೆ? ಅಷ್ಟೊಂದು ಶ್ರಮ ಯಾಕೆ ಮಾಡ್ತಿದಾರಲ್ಲ ಇವರು? ಅದೂರಂತ 100 ಕೋಟಿ 10 ಕೋಟಿ ಇನ್ನೂ ಬದಲು ಕೊಡ್ಬೋದು. ಆಮೇಲೆ ಮಾಲೀಕರಿಗೆ ಸರ್ಕಾರ ಕಂಟ್ರೋಲೇ ಇಲ್ಲ, ಅವ್ರು ಹಿಡಿತಲ್ಲಿದ್ದಾರೆ. ಇವರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕಾದ ಪರಿಸ್ಥಿತಿ ಇದೆ. ಆಮೇಲೆ ಆ ಮಾಲೀಕರಿಗೆ ಏರೋಪ್ಲೇನ್ ತಗೊಳಕ್ ಚಾನ್ಸ್ ದುಡ್ಡಿದೆ, ಹೆಲಿಕಾಪ್ಟರ್ ತಗೊಳಕ್ ದುಡ್ಡಿದೆ, ಐಷಾರಾಮಿ ಜೀವನ ಮಾಡಕ್ ದುಡ್ಡು ಬರ್ತಿದೆ. ಕನಿಷ್ಠ 200 ರೂಪಾಯಿ ಕೊಡೋದಕ್ಕೂ ಆಗ್ತಿಲ್ಲ ಅನ್ನೋದಾದ್ರೆ, ಆಮೇಲೆ ಇನ್ನೊಂದು ಕಬ್ಬನ್ನ ಅರಿಯತ್ತೋ ತೂಕದಲ್ಲೂ ಮೋಸ ಮಾಡ್ತಿದ್ದಾರೆ ಅಂತಲೂ ಸುದ್ದಿ ಇದೆ ಇಲ್ಲಿ ಮಾಲೀಕರುಗಳು. ಸರ್ಕಾರ ಒಂದು ಸಣ್ಣ ವಿಚಾರ, ತೂಕ ಹಾಕಬೇಕಾದ್ರೆ ಪ್ರತಿನಿಧಿನ, ರೈತರ ಪ್ರತಿನಿಧಿನ, ಸರ್ಕಾರದ ಪ್ರತಿನಿಧಿನ ಅವ್ರ ಕಡೆ 3 ನಿಲ್ಲಿಸಿ ಅಲ್ಲಿ ಅಳತೆ ಮಾಡಿಸ್ಲಿ. ಅವ್ರ ಅಳತೆ ಎಷ್ಟು ಮೋಸ ಮಾಡಿದ್ರು ಕೂಡ ಬಡತನದಲ್ಲಿರ್ತಕ್ಕಂಥ ರೈತರಿಗೆ, ಕಡಿಮೆ ಕಬ್ಬು ಬೆಳೆದಿರೋರಿಗೆ ಧೈರ್ಯ ಇರಲ್ಲ, ಧ್ವನಿದು ಇರಲ್ಲ. ಇವತ್ತು ಯಾಕೆ ತಂಗೆ ಹೇಳಿದ್ದಾರೆ? ನಿಮ್ ಸರ್ಕಾರ ಅಂತೂ ಬೇಕಾ ನಮ್ಗೆ ಪರ್ಯಾಯ ಮಾಡ್ಬೇಕು ಅನ್ನೋ ತರ ಹೋಗ್ತಿದ್ದಾರೆ. ಸಿದ್ದರಾಮಯ್ಯನಂತವ್ರು ಇದ್ರು ಕೂಡ ಬೆಟ್ ತೋರ್ಸೋದಿದೆಯಲ್ಲ ಕೇಂದ್ರ ಸರ್ಕಾರಕ್ಕೆ, ಬಿಡಿ ಅವ್ರದಾಯ್ತು, ನೀವು ಇಷ್ಟೊಂದು ಇದು ಏನು ಉಚಿತ ಗ್ಯಾರಂಟಿ ಎಲ್ಲ ಕೊಡ್ತಿರಲ್ಲ, ಕೊಡಿ ಇದಕ್ಕೊಂದು ಒಂದ್ ಸ್ವಲ್ಪ. ಅನಾಹುತ ಆಗೋದು ಪೂರ್ತಿ ರೈತರಿಗೆ, ಅತಿವೃಷ್ಟಿ ಆದ್ರೂ ಅವ್ರಿಗೆ, ಅನಾಹುತ ಆದ್ರೂ ಅಷ್ಟೇ, ಬೆಂಬಲ ಬೆಲೆಯಿಂದ ಸಾಯದ ನೀವು ಸುಖವಾಗಿರ್ಬೋದಾ? ನಿಮ್ ಮಾಲೀಕರು ಸುಖವಾಗಿರ್ಬೋದಾ? ನಿಮ್ ಎಂಪಿಗಳು ಮಂತ್ರಿಗಳೇ ಎಷ್ಟೋ ಕಾರ್ಖಾನೆಗಳಿದಾವೆ, ಅವ್ರನ್ನೇ ಕರೆದಿಕ್ಕ ಹೇಳ್ಬೇಕಪ್ಪ, ಹೋಗಿಬೇಕಪ್ಪ, ಏನಪ್ಪ ಅವ್ರು ಬರ್ತಂದ್ರಿದಾರ ಹೋಗ್ಲಿ. ಆಮೇಲೆ ಅವ್ರ ಎಷ್ಟೋ ಸಾಲಗಳು 106 ಕೋಟಿ ಅಪೆಕ್ಸ್ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ ತಗೊಂಡ್ರು, ಫೀಸೇ ಇಲ್ಲ, ಬಡ್ಡಿ ಕಟ್ಟಿಲ್ಲ, ರೈತರಿಗೆ ನೋಟಿಸ್ ಕೊಡ್ತಾರೆ. ಬಡವರ ಹೆಸರಿನಲ್ಲಿ ಬಲ್ಲಿದರು ಉಡಾಫೆನಲ್ಲಿ ದೊಡ್ಡದವ್ರನ್ನಷ್ಟರು ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದರಲ್ಲಿ ನಾನು ಸಂಪೂರ್ಣವಾಗಿ ಚಂದ್ರವಾಗಿ ಆಮ್ ಆದ್ಮಿ ಪಕ್ಷದ ಪರವಾಗಿ, ಅವ್ರ ಪರವಾಗಿದ್ದೀವಿ. ರಾಜ್ಯ ಆಗದೆ ಇದ್ರೆ ಖಂಡಿತ ರಾಜ್ಯ ಆಗುವಂತದ್ದಲ್ಲ. ಇದನ್ನ ಇವ್ರು ರಾಜ್ಯ ಆಗತಕ್ಕಂಥದ್ದಿಲ್ಲ. ಕೊಸರಾಟ ಇರ್ತದೆ. 300 ಕೇಳಿರೋದೆಷ್ಟು 3500. ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನೂ ಜಾಸ್ತಿ ಕೊಡ್ತಿದ್ದಾರೆ. ರಸ್ತೆಗಳು ಚೆನ್ನಾಗಿದೆ, ಕಬ್ಬು ತಗೊಂಡೋಗಕ್ಕೆ ಖರ್ಚು ಇವರಿಗೆ, ಲಾಗೋಡು ಜಾಸ್ತಿ, ಗೊಬ್ಬರದ ರೇಟ್ ಜಾಸ್ತಿ, ಸರಿಯಾದ ಕರೆಂಟು ನೀರು ಕೊಡತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಹಿಂಗಿರುವಾಗ ಇದಕ್ಕಿಂತ ಕೆಟ್ಟ ಸರ್ಕಾರ ನೋಡಕ್ ಸಾಧ್ಯ ಇಲ್ಲ. 2 ಸರ್ಕಾರಗಳ ಮೇಲೆ ತೋರ್ತೀನಿ. ಕೇಂದ್ರದವ್ರು ತಪ್ಪಿದ್ರೆ ಕೇಂದ್ರದ್ದು ಕೂಡ ಕಂಡೋಗ್ತೀನಿ. ಇಲ್ಲೇ ಒಂದು ಬಹಳ ಜವಾಬ್ದಾರಿ ಇದೆ, ಅವ್ರ ಮೇಲೆ ತೋರಿಸ್ಬೇಡಿ. ನೀವು ರೈತರಿಗೆ ಏನ್ ಮಾಡ್ತಾ ಇದ್ದೀರಾ? 80 ಭಾಗ ರೈತರು ಓಟ್ ಹಾಕಿ ಕೆಲಸದಿದ್ದಾರೆ. ನೀವು ಬಂದು ರೈತರ ಪರವಾಗಿ, ಬಡವರ ಪರವಾಗಿ ಅಂತ ನೀವು ಹೇಳ್ತಿರಲ್ಲ, ಏನಿದೇನಾ? 9 ದಿವಸ ಆಗಿದೆ ಒಂದು ಸೋತು. ಆ ಕೇಂದ್ರ ಸರ್ಕಾರದವರು ವರ್ಷಗಟ್ಲೆ ರೈತರು ಹೋರಾಟ ಮಾಡಿದ್ರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಕೆಲವು ಆಕ್ಟ್ಗಳ ವಿಚಾರದಲ್ಲಿ ಅನ್ಯಾಯ ಆಗ್ತಿದ್ರು ಕೂಡ. ಅದರಿಂದ ಬಹಳ ದುಃಖದ ವಿಷಯ. ನಾನು ಸಂಪೂರ್ಣವಾಗಿ ಅವ್ರು ಏನ್ ತೀರ್ಮಾನ ರೈತರು ಅದಕ್ಕೆ ಬೆಂಬಲವಾಗಿರ್ತೀವಿ. ಸರ್, ಅವರು ರೈತರು ಮೊದಲು ಬೇಡಿಕೆ ಇಟ್ಟಿದ್ದು 3500 ರೂಪಾಯಿ ಪ್ರತಿ ಟನ್ಗೆ ನೀವು ಕೊಡ್ಲೇಬೇಕು ಅಂತ ಹೇಳಿ ರೈತರು ಬೇಡಿಕೆ ಇಟ್ಟಿದ್ರು. ಆದ್ರೆ ಈಗ ಸರ್ಕಾರ ಏನ್ ಮಾಡಿದೆ, 3300 ರೂಪಾಯಿಗೆ ಅದನ್ನ ಕೆಳಗಡೆ ಇಳಿಸಿರೋದ್ರಿಂದ ಈಗ ರೈತರು ಅದನ್ನೇ ಒಪ್ಕೊಂಡು ಪಟಾಕಿ ಸಿಡಿಸ್ಬಿಟ್ಟು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ರೈತರ ಈ ಒಂದು ಸಂತಸ,
ಈ ನಿರ್ಧಾರ, ಆ ಸರ್ಕಾರದ ನಿರ್ಧಾರಕ್ಕೆ ಒಪ್ಕೊಂಡಿರೋದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ನನಗೆ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ಅದು. ಯಾಕೆಂತಂದ್ರೆ ಹೌದು. ಇವರು ಲೋಪದೋಷಗಳು ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು, ಮಂತ್ರಿಗಳು, ಕಾರ್ಖಾನೆಗಳಿದ್ದು ಕೂಡ ಇಷ್ಟು ಶೋಷಣೆಯನ್ನ ರಾಜಿ ಮಾಡಿಸಿ ಈ ತರ ಮಾಡ್ತಕ್ಕಂಥದ್ರಲ್ಲಿ ದುರಂತ. ರೈತರು ಅನಿವಾರ್ಯವಾಗಿ ಅನಿವಾರ್ಯ ಅದು ಅವ್ರಿಗೆ ಅನಿವಾರ್ಯವಾಗಿ ಅದನ್ನ ಹೆಚ್ಚು ಹೋರಾಟ ಇನ್ನು ಮಾಡಕ್ ಆಗದೆ ಇರ್ತಕ್ಕಂಥ ಶಕ್ತಿ ಮಾಡ್ತಾರೆ ಅಂತ ಭಯ ಆಗ್ತಿದೆ. ಬಟ್ ಅವ್ರು ಒಪ್ಕೊಂಡ ಮೇಲೆ ನಾವ್ ಇನ್ನೇನ್ ಮಾಡಕ್ಕಾಗತ್ತೆ, ಆದ್ರೆ ಸರಿ ಕಾಣಿಸ್ತಿಲ್ಲ ನನಗೆ. ನಿಜ. ನಿನ್ನೆ ಸಿದ್ದರಾಮಯ್ಯನವರು ಮೀಟಿಂಗ್ ಅಲ್ಲಿ ಹೇಳ್ತಾರೆ, FRP ಯನ್ನ ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಅದನ್ನ ಇಂಪ್ಲಿಮೆಂಟ್ ಮಾಡೋ ಕೆಲಸ ಮಾತ್ರ ರಾಜ್ಯ ಸರ್ಕಾರ ಅಂತ ಹೇಳಿ. ಇಷ್ಟು ಕಷ್ಟಪಟ್ಟು ಬೆಳೆಯನ್ನ ಬೆಳೆದ್ಬಿಟ್ಟು ಇವತ್ತು ದೇಶಕ್ಕೆ ಅನ್ನ ಹಾಕ್ತಿರುವಂತಹ ರೈತನ ಬೆವರಿಗೆ ಬೆಲೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ನಿನ್ನೆ ಸಿದ್ದರಾಮಯ್ಯ ಉತ್ತರವನ್ನ ನೀಡ್ತಾರೆ. ಸರ್, ಯಾಕೆ ನಮ್ಮ ಸರ್ಕಾರ ಈ ರೀತಿ ಆಗೋಗಿದೆ? ಅಲ್ಲ, ಸಿದ್ದರಾಮಯ್ಯ ಮಹಾರಾಷ್ಟ್ರದ ಸರ್ಕಾರದಲ್ಲಿ ಅದೇಂಗ ಒಪ್ಪಿದ್ದಾರೆ ಮತ್ತು ನಡ್ಕೊಂಡು ಹೋಗ್ತಾ ಇದೆ. ಇದು ಬೆಂಬಲ ಬೆಲೆ ಜಾಸ್ತಿ ಇದಕ್ಕಿಂತ. ಅದೇ ಸರ್, ಹೌದು. ಅಂದ್ರೆ ಅಲ್ವೊಂದು ತಾರತಮ್ಯ, ಇಲ್ವೊಂದು ತಾರತಮ್ಯ ಕೇಂದ್ರದಲ್ಲಿ ಮಾಡ್ತಿದ್ದಾರೆ. ಮಾಡಿದ್ರು ಕೂಡ ನೀವು ಅದನ್ನ ಏನಾದ್ರು ಮಾಡಿ ನನ್ನ ರಾಜ್ಯದ ಹಿತ ನಾನು ಕಾಪಾಡ್ತೀನಿ, ಕೊಡ್ತೀನಿ ಅಂತ ಕೊಡ್ಬೇಕಪ್ಪ, ಹಂಗಂತ ಸುಮ್ಮನಿದ್ದೀರಾ ನೀವು? GST ಎಷ್ಟೋ ಲಕ್ಷ ಗಟ್ಟೆ ಬರದೇ ಇದ್ರು ಕೂಡ ಅಭಿವೃದ್ಧಿಗೆ ದುಡ್ಡು ಕಳಿಸಲೇ ಬಿದ್ದೀರಾ. ನೀವು ಕಾರ್ ತಗೊಳ್ಳೋದ್ ನಿಲ್ಸಿದ್ದೀರಾ, ಬಂಗ್ಲೆ ತಗೊಳ್ಳೋದ್ ನಿಲ್ಸಿದ್ದೀರಾ, ಸುಖವಾಗಿರೋದ್ ನಿಲ್ಸಿದ್ದೀರಾ, ಓಡಾಟ ನಿಲ್ಸಿದ್ದೀರಾ ಕೇಂದ್ರದ ಮೇಲೆ ಹೇಳ್ಕೊಂಡು. ಹೌದು, ಖಂಡಿತ ಕೇಂದ್ರದ ಮೇಲೆ ಗೂಬೆಯನ್ನ ಕೊರಿಸ್ತಾ ಇದ್ದಾರೆ. ಇವರಿಗೆ ಗ್ಯಾರಂಟಿ ಸರ್ಕಾರದ ಯೋಜನೆಯಲ್ಲಿ ಖಜಾನೆಯೇ ಖಾಲಿಯಾದಂತೆ ಕಾಣಿಸ್ತಾ ಇದೆ. ಬೇರೆಲ್ಲ ಯೋಜನೆಗಳಿಗೆ ಹಣವನ್ನ ಹಾಕ್ತಾ ಇದ್ದಾರೆ. ಈಗ ರೈತರು ಗೋಳಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಲಾಭ ಮಾಡ್ಕೊಳ್ತೀವಿ ಅಂತ ಹೇಳಿ. ಅದಕ್ಕೂ ಕೂಡ ಇವರು ಒಪ್ಕೊಳ್ಳಂಗೆ ಕಾಣಿಸ್ತಾ ಇಲ್ಲ ಸರ್. ಈ ರೀತಿಯಾಗಿ ನಮ್ಮ ಸರ್ಕಾರದ ಪರಿಸ್ಥಿತಿ ಬಂದ್ ನಿಂತಿದೆ. ಇಲ್ಲ, ಬಟ್ ಅವರು ಒಪ್ಪಿರೋದು ಅನಿವಾರ್ಯ ಕಾರಣದಿಂದ ಒಪ್ಪಿರ್ಬೋದೇನೋ ಅಥವಾ ಒಪ್ಸಿರ್ಬಹುದೇನೋ, ಬಲವಂತವಾಗಿ ಎದುರಿಸಿ ನನಗೆ ಗೊತ್ತಿಲ್ಲ. ಬಟ್ 3,500 ಕೊಡೋದ್ರಲ್ಲಿ ತಪ್ಪಿಲ್ಲ, ಕೊಡಬೇಕು. ಅದು ದೊಡ್ಡ ಹಣ ಅಲ್ಲ, ರೈತರು ದೊಡ್ಡ ಶಕ್ತಿ ನಮಗೆ. ಅವ್ರಿಗೆ ಈ ತರ ಮಾಡಿರ್ತಕ್ಕಂಥದ್ದು ಅನ್ಯಾಯ. ಇಂಥ ಸರ್ಕಾರಗಳನ್ನ ನಾವು ಕರಡಿಸೋದ್ರ ಜೊತೆಗೆ ಚುನಾವಣೆಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇಂಥವನ್ನೆಲ್ಲ ಈ ರೀತಿ ಪುನರಾವರ್ತನೆ ಆಗ್ತಕ್ಕಂಥ ಸರ್ಕಾರಗಳನ್ನ, ಪಕ್ಷಗಳನ್ನ ವಿರೋಧ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತ ನಾನು ಹೇಳ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.